ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಮಮೂರ್ತಿ ನಗರದ ಟೆಕ್ಕಿ ಶರ್ಮಿಳಾ ಸಾವು ಅಸಹಜ ಸಾವಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಮೂಲಕ ಇಡೀ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಅಸಹಜ ಸಾವಲ್ಲ, ಬದಲಾಗಿ ಕೊಲೆ ಅನ್ನುವಂತಹ ಶಾಕಿಂಗ್ ಡೀಟೇಲ್ಸ್ ಸಿಗ್ತಾ ಇದೆ. ತನಿಖೆ ವೇಳೆ ಟೆಕ್ಕಿ ಶರ್ಮಿಳಾ ಕೊಲೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ, ಪತ್ತೆ ಆಗಿದೆ. ಇನ್ಫ್ಯಾಕ್ಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಕೇರಳ ಮೂಲದ ಕರ್ನಲ್ ಕುರೈ ಅಂತ 18 ವರ್ಷದ ಯುವಕ ಕೊಲೆ ಮಾಡಿರೋದು. ಟೆಕ್ಕಿ ಶರ್ಮಿಳಾರನ್ನ ಯುವಕ ಕರ್ನಲ್ ಅನ್ನೋನು ಪ್ರೀತಿಸ್ತಾ ಇರ್ತಾನೆ. ಟೆಕ್ಕಿ ಮನೆಯ ಎದುರು ಮನೆಯಲ್ಲಿ ಇವನು ಕರ್ನಲ್ ವಾಸ ಇರ್ತಾನೆ. ಜನವರಿ 3ನೇ ತಾರೀಕು ರಾತ್ರಿ ಟೆಕ್ಕಿ ಶರ್ಮಿಳಾ ಮನೆಗೆ ಈತ ಬರ್ತಾನೆ. ಏಕಾಏಕಿ ಶರ್ಮಿಳಾರನ್ನ ತಬ್ಕೊಂಡು ಅನುಚಿತವಾಗಿ ವರ್ತಿಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಹೀಗಾಗಿ ಕರ್ನಲ್ನನ್ನ ಶರ್ಮಿಳಾ ತಳ್ತಾಳೆ. ಇದರಿಂದ ಕೋಪಗೊಂಡಂತಹ ವ್ಯಕ್ತಿ ಶರ್ಮಿಳಾ ಮೇಲೆ ಹಲ್ಲೆ ಮಾಡ್ತಾನೆ. ತಲೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಕೂಡ ಗೊತ್ತಾಗಿದೆ ತನಿಖೆಯಲ್ಲಿ. ಅನುಮಾನ ಬಾರದಂತೆ ಬೆಡ್ರೂಮ್ಗೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿದ್ದಾನೆ. ಈ ರೀತಿ ಕೃತ್ಯವನ್ನು ಎಸಗಿದ ವ್ಯಕ್ತಿ ಕರ್ನಲ್ ಕುರಾಯ್ ಅಂತ 18 ವರ್ಷದ ಯುವಕ. ಇವರಿಬ್ಬರ ಫೋಟೋವನ್ನು ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವನಿಗೆ 18 ವರ್ಷ ಅಂದರೆ ಆಕೆ ಆಲ್ರೆಡಿ ಕೆಲಸದಲ್ಲಿದ್ಲು. ಸೊ ಏಜ್ ಡಿಫ್ರೆನ್ಸ್ ಕೂಡ ದೊಡ್ಡದಿತ್ತು. ಒನ್ ಸೈಡ್ ಲವ್ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಬಿಕಾಸ್ ಆಕೆ ಕನ್ಸೆಂಟೇ ಇಲ್ಲ. ಬಟ್ ಮನೆಯೊಳಗೆ ಹೇಗೆ ಬಂದ ಅನ್ನೋದು ಒಂದು ಪ್ರಶ್ನೆ ಇದೆ. ಮನೆಯೊಳಗೆ ಹೇಗೆ ಬಂದ ಅಂತ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಿರುವಂತಹ ಶಂಕೆ ಕೂಡ ಪೊಲೀಸರಿಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇವಲ ಕೊಲೆ ಮಾತ್ರ ಅಲ್ಲ, ಅತ್ಯಾಚಾರ ಕೂಡ ಈ ಪ್ರಕರಣದಲ್ಲಿ ಆಗಿದೆ ಅನ್ನುವಂತಹ ಶಂಕೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅತ್ಯಾಚಾರದ ವಿಚಾರ ಬಯಲಾಗಿದೆಯಂತೆ. ರಾಮಮೂರ್ತಿ ನಗರ ಪೊಲೀಸರಿಂದ ಆರೋಪಿಯ ವಿಚಾರಣೆ ಮುಂದುವರೆದಿದೆ. ಅತ್ಯಾಚಾರದ ಬಗೆಗಿನ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾನೆ ಆರೋಪಿ. FSL ವರದಿಗೆ ಕೆಲವು ಸ್ಯಾಂಪಲ್ಸ್ ಅನ್ನ ಪೊಲೀಸರು ಕಳಿಸಿದ್ದಾರೆ. ಸಾಮಾನ್ಯವಾಗಿ ಕ್ರೈಮ್ ಸೀನು ಮತ್ತು ಕೊಲೆಯಾದ ವ್ಯಕ್ತಿಯ ದೇಹ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಪೊಲೀಸರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿದೆಯಾ ಅಂತ. ಒಂದು ವೇಳೆ ಇದು ನಿಜ ಆದರೆ ಇದೊಂದು ಭೀಭತ್ಸ ಕೃತ್ಯ. ಇನ್ನು ಚಿಗುರು ಮೀಸೆಯ ಹುಡುಗ, ಮೀಸೆ ಕೂಡ ಕರೆಕ್ಟಾಗಿ ಮೂಡಿಲ್ಲ, ಆಗಲೇ ಈತ ಪಾತಕಿ. ಅದು ಕೂಡ ಎದುರುಗಡೆ ಮನೆಯಲ್ಲಿದ್ದಂತಹ ಶರ್ಮಿಳಾ ನೇಬರ್ಸು. ಇವನಿಗೆ ಆಕೆಯ ಮೇಲೆ ಪ್ರೇಮ ಇರುತ್ತೆ, ಮೋಹ ಇರುತ್ತೆ. ಮೋಹ ಈಗ ಕೊಲೆಗೆ ಕಾರಣ ಆಗಿದೆ. ಮತ್ತು ಇಡೀ ಮನೆಗೆ ಬೆಂಕಿ ಹಚ್ಚಿರ್ತಾನೆ. ಆರಂಭಿಕ ಹಂತದಲ್ಲಿ ಅನುಮಾನಗಳಿತ್ತು. ಯಾಕಂದರೆ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತಹ ಯಾವುದೇ ಕುರುಹು ಇರಲಿಲ್ಲ. ಬಟ್ ಮನೆಯ ಬೆಡ್ರೂಮು, ಹಾಲು ಸುಟ್ಟು ಹೋಗಿತ್ತು ಮತ್ತು ಆಕೆಯ ದೇಹ ಕೂಡ ಅಲ್ಲೇ ಇತ್ತು. ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಕಳೆದ 3ನೇ ತಾರೀಕು ಟೆಕ್ಕಿ ಶರ್ಮಿಳಾ ಅನ್ನೋರು ಆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಅದಾದ ನಂತರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಅದು ಆಕಸ್ಮಿಕ ಸಾವಲ್ಲ, ಬದಲಾಗಿ ಕೊಲೆ ಅನ್ನೋದು ಗೊತ್ತಾಗಿರುವಂಥದ್ದು. ನಾನೀಗ ಆ ಜಾಗದಲ್ಲೂ ಕೂಡ ಇದ್ದೀನಿ. ಇದೇ ಜಾಗದಲ್ಲಿ ಅವತ್ತು ಘಟನೆ ನಡೆದಿರುವಂಥದ್ದು. ಮೊದಲಿಗೆ ಆರೋಪಿಯಾಗಿರುವಂಥ ಕರ್ನಲ್ ಕುರಾಯಿ ಎಲ್ಲಿದ್ದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನೀಗ ಅವ್ರ ಕರ್ನಲ್ ಕುರಾಯಿ ವಾಸವಾಗಿದ್ದ ಟೆರೇಸ್ ಮೇಲೆ ಇರುವಂಥದ್ದು. ನೀವು ಇಲ್ಲಿ ಕೆಳಗಡೆ ಮೆಟ್ಲು ಕಾಣ್ತಾ ಇದೆ. ಈ ಮೆಟ್ಲಿನ ಎಡಭಾಗದಲ್ಲಿ ಕರ್ನಲ್ ಕುರಾಯಿ ಅವ್ರ ಮನೆ ಇರುವಂಥದ್ದು. ಆತ ಕೂಡ PUC ವಿದ್ಯಾರ್ಥಿ ಆಗಿರುವಂಥದ್ದು. ಕೇರಳ ಮೂಲದ ವಿದ್ಯಾರ್ಥಿ ಆಗಿರೋ ಆತ ಇಲ್ಲಿಗೆ ಈ ಓಡಾಟಕ್ಕೆ ಬಂದಂಥ ವೇಳೆಯಲ್ಲಿ ಎದುರುಗಡೆ ಈ ಮನೆ ಏನು ಕಾಣ್ತಾ ಇದೆ ನಿಮಗೆ, ಟೆರೇಸ್ ಮೇಲೆ ಇರುವಂಥ ಈ ಡೋರ್ ಏನು ಕಾಣ್ತಾ ಇದೆ, ಇಲ್ಲೇ ಟೆಕ್ಕಿ ಶರ್ಮಿಳಾ ವಾಸವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಅವರಿಬ್ಬರಿಗೂ ಕೂಡ ಮುಖ ಪರಿಚಯ ಇರುತ್ತೆ. ಅದನ್ನೇ ಈತ ಒಂದು ಸೈಡ್ ಲವ್ ಅಂದ್ಕೊಂಡು ಆ ರೀತಿಯಾಗಿ ಭಾವನೆ ಮಾಡ್ಕೊಂಡು ಆಕೆಯ ಮೇಲೆ ಒಂದು ರೀತಿಯಾಗಿ ಮೋಹ ಇಟ್ಕೊಂಡಿರ್ತಾನೆ. ಕಳೆದ 3ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ಆ ಕರ್ನಲ್ ಕುರಾಯಿ ಏನಿದ್ದ ತನ್ನ ಟೆರೇಸ್ ಮೇಲೆ ಬಂದಂಥ ವೇಳೆಯಲ್ಲಿ ಈ ಡೋರ್ ಕ್ಲೋಸ್ ಇರುತ್ತೆ. ಶರ್ಮಿಳಾ ಆಗಷ್ಟೇ ಕೆಲಸ ಮುಗಿಸ್ಕೊಂಡು ಆ ಮನೆಗೆ ಬಂದಿರ್ತಾರೆ. ಇಲ್ಲಿ ಪಕ್ಕದಲ್ಲಿರುವಂಥ ಏನು ಸ್ಲೈಡ್ ಏನು ಕಾಣ್ತಾ ಇದೆ ನಿಮಗೆ, ಆ ಮನೆಗೆ ಯಾವಾಗ ಬೇಕಾದ್ರೂ ಓಪನ್ ಮಾಡ್ಕೋಬೋದು. ಆ ಸ್ಲೈಡ್ ಮುಖಾಂತರ ಈ ಶರ್ಮಿಳಾ ಮನೆಗೆ ಎಂಟ್ರಿ ಆಗುವಂಥದ್ದು. ಎಂಟ್ರಿ ಆದ ತಕ್ಷಣಕ್ಕೆ ಏಕಾಏಕಿ ಆಕೆಯನ್ನು ಹಿಂಬದಿಯಿಂದ ಗಟ್ಟಿಯಾಗಿ ಬಿಗಿದಪ್ತಾನೆ. ಆ ಸಂದರ್ಭದಲ್ಲಿ ಆಕೆ ಗಾಬರಿಯಾಗಿ ಏನು ಆರೋಪಿ ಇದ್ದಾನೆ ಕರ್ನಲ್, ಆತನನ್ನು ಕೆಳಗೆ ತಳ್ತಾಳೆ. ಕೆಳಗೆ ತಡೆದಂಥ ವೇಳೆಯಲ್ಲಿ ಈತ ಕೂಡ ಕೋಪಗೊಂಡು ಆಕೆಯನ್ನು ಬಲಾತ್ಕಾರ ಮಾಡುವ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಅಟ್ಯಾಕ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಕೂಡ ಆಗುತ್ತೆ. ಆ ಗಲಾಟೆ ಆದ ನಂತರದಲ್ಲಿ ಆ ಬೆಡ್ರೂಮಲ್ಲಿ ಇದ್ದಂಥ ಬೆಡ್ನಿಂದ ಆ ಶರ್ಮಿಳಾಳ ಮುಖ ಒತ್ತಿ ಹಿಡಿದು ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರದಲ್ಲಿ ಅಲ್ಲಿ ಕೆಲವು ಚೂರು ಬ್ಲಡ್ ಕೂಡ ಬಂದಿರುತ್ತೆ. ಅದನ್ನು ಮರೆಮಾಚುವ ನಿಟ್ಟಿನಲ್ಲಿ ಆತ ಅದೇ ಬೆಡ್ಗೆ ಬೆಂಕಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಬೆಂಕಿ ಹಾಕಿದ ಪರಿಣಾಮವಾಗಿ ನೀವು ನೋಡ್ಬೋದು ಮನೆ ಮುಂಭಾಗದಲ್ಲಿ ಇನ್ನೂ ಕೂಡ ಆ ಸುಟ್ಟ ಗಾಯಗಳು, ಇನ್ನು ಕಪ್ಪು ಕಪ್ಪಾಗಿ ಸುಟ್ಟ ಗಾಯಗಳು ಕೂಡ ಇರುವಂಥದ್ದು. ಈ
ಜಾಗದಲ್ಲಿ ಸಂಪೂರ್ಣವಾಗಿ ಬೆಂಕಿ ನಿಂತ್ಕೊಳ್ಳುತ್ತೆ. ಆಗ ಅಕ್ಕಪಕ್ಕದವರೆಲ್ಲ ತಕ್ಷಣಕ್ಕೆ ಮನೆಗೆ ಎಂಟ್ರಿ ಆಗಿ ನೋಡಿದಂಥ ವೇಳೆಯಲ್ಲಿ ಆ ಟೆಕ್ಕಿ ಶರ್ಮಿಳಾ ಏನಿದ್ರು, ಶರ್ಮಿಳಾ ಏನು ಉಸಿರುಗಟ್ಟಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿರ್ತಾರೆ. ಆನಂತರದಲ್ಲಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಈ ಆರೋಪಿ ಏನಿದ್ದ ಕರ್ನಲ್ ಕುರಾಯಿ ಆತ ಹೋಗುವಾಗ ಶರ್ಮಿಳಾಳ ಮೊಬೈಲ್ ತಗೊಂಡೋಗಿರ್ತಾನೆ. 3 ದಿನಗಳ ನಂತರದಲ್ಲಿ ಆ ಮೊಬೈಲ್ನ ಆನ್ ಮಾಡ್ತಾನೆ. ಆಗ ಪೊಲೀಸರಿಗೆ ಡೌಟ್ ಶುರುವಾಗುತ್ತೆ. ಇಷ್ಟು ದಿನ ಇಲ್ದಿದ್ದ ಮೊಬೈಲ್ ಈಗ ಹೇಗೆ ಆನ್ ಆಯಿತು ಅಂತ ಆ ಟವರ್ ಲೊಕೇಶನ್ ಹಾಕೊಂಡು ನೋಡಿದಂಥ ವೇಳೆಯಲ್ಲಿ ಆ ಕರ್ನಲ್ ಕುರಾಯಿ ಏನು ಪಕ್ಕದ ಮನೆಯಲ್ಲಿ ಅದು ಮೊಬೈಲ್ ಇರುವಂಥದ್ದು ಪತ್ತೆ ಆಗುವಂಥದ್ದು. ಆಗ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ತಾನೇ ಆಕೆಯನ್ನು ಕೊಲೆ ಮಾಡಿದ್ದಾಗಿ ಕರ್ನಲ್ ಕುರಾಯಿ ಈಗ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದು ಇದು ಅತ್ಯಾಚಾರವಾಗಿದೆಯಾ ಅಥವಾ ಕೇವಲ ಕೊಲೆನಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಆರೋಪಿ ಕರ್ನಲ್ ಕುರಾಯಿ ಏನಿದ್ದಾನೆ ರಾಮಮೂರ್ತಿ ನಗರ ಪೊಲೀಸರ ವಶದಲ್ಲಿದ್ದು ಆತನ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾಮನ್ ಪರಮೇಶ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡಿ, ಶರ್ಮಿಳಾ ಮೇಲೆ ಇದ್ದಂತಹ ಮೋಹ ಕೊಲೆಗೆ ಕಾರಣ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಟ್ ಅತ್ಯಾಚಾರ ಎಸಗಿದ್ದಾನ ಇಲ್ವಾ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನೂ ಮಾಹಿತಿ ಸಿಗಬೇಕಾಗಿದೆ. ಬಟ್ ಒಂದು ಭೀಭತ್ಸ ಕೃತ್ಯಕ್ಕೆ ಆ ಕ್ಷಣದ ಫೀಲಿಂಗ್ಸು ಕಾರಣ ಆಯಿತು ಅನ್ನೋದು, ಮತ್ತು ಸಾಕ್ಷಿ ನಾಶಕ್ಕೂ ಕೂಡ ಆತ ಪ್ರಯತ್ನ ಪಟ್ಟಿದ್ದ. ಇಡೀ ಮನೆಯನ್ನು ಸುಡೋದಕ್ಕೆ ಪ್ರಯತ್ನ ಪಡೋದ್ರ ಮೂಲಕ, ಯಾಕಂದರೆ ಆಕೆ ಡೆಡ್ ಬಾಡಿ ಇದ್ದಂತಹ ಆ ಕಂಪ್ಲೀಟ್ ಬೆಡ್ಡನ್ನು ಈತ ಸುಟ್ಟಿದ್ದಾನೆ. ಆ ಬೆಂಕಿ ಇಡೀ ಮನೆಯನ್ನು ಆವರಿಸಿದೆ. ಸೊ ಸಾಕ್ಷಿ ನಾಶ, ಅತ್ಯಾಚಾರ, ಕೊಲೆ ಇಷ್ಟೂ ಸೆಕ್ಷನ್ಗಳು ಈ ಹುಡುಗನ ಮೇಲೆ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. FSLನಲ್ಲಿ ಇನ್ನಷ್ಟು ಡೀಟೇಲು, ಕೊಲೆಯ ಟೈಮಿಂಗ್ ಇರ್ಬೋದು, ಅಥವಾ ಇವನೇನಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಯೂಸ್ ಮಾಡಿದ್ದಾನ ಅಥವಾ ಕೇವಲ ದಿಂಬಿನಿಂದ ಉಸಿರುಗಟ್ಟಿಸಿದ್ದಾನ, ಈ ಥರ ಡೀಟೇಲ್ಡ್ ಅನಾಲಿಸಿಸ್ ಸಿಗುತ್ತೆ. ಈಗ ಹೇಳ್ತಾ ಇದ್ವಿ ನಾವು, ಒಂದು ಕಡೆಗೆ FSL ವರದಿಗೆ ಕೆಲವು ಸ್ಯಾಂಪಲ್ಸನ್ನು ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ಅಂತ. ಈ ನಡುವಲ್ಲೇ ಒಂದು ಡೀಟೇಲ್ ಇದೆ, ನೋಡೋಣ.